ಮೊದಲನೇದಾಗಿ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ಹೇಳುತ್ತಾ, ಇಂದು ಆಪರೇಷನ್ ಸಿಂಧೂರ್ ಅಟ್ಯಾಕ್ ಸಕ್ಸಸ್ಫುಲ್ ಮಾಡಿದ ನಮ್ಮ ದೇಶದ ಎಲ್ಲ ಭದ್ರತಾ ಪಡೆಗಳು, ಸೇನಾ ಪಡೆಗಳು, ಎಲ್ಲ ಯೋಧರಿಗೆ ನಮ್ಮ ಕೇಂದ್ರೀಯ ಅರೆಸೇನಾ ಪಡೆಗಳ ಮಾಜಿ ಹಾಗೂ ಹಾಲಿ ಯೋಧರ ಕ್ಷಮಾವಡ್ಡಿ ಸಂಘ ಸಿಂದಗಿ ವತಿಯಿಂದ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಶುಭಾಶಯಗಳು. ಅದರಂತೆ ನಮ್ಮ ಸಿಂದಗಿ ಪತ್ರಕಾರ ಬಂಧುಗಳಿಗೆ ನಮ್ಮ ಸಿಂದಗಿ ಮಾಜಿ ಸೈನಿಕರ ಸಂಘದಾಗ ಸ್ವಾಗತ ಕೊಡ್ತಿದ್ದೀವಿ. ಏನಪ್ಪ ಅಂದ್ರೆ ವಿಷಯ, ನಮ್ಮ ಪುಲ್ವಾಮಾ ಮತ್ತು ಇದು ಪಹಲ್ಗಾಮ್ದಲ್ಲಿ ಏನು ದಾಳಿ ಮಾಡಿದ್ರು ಪಾಕಿಸ್ತಾನ ಆತಂಕವಾದಿಗಳು, ಆ ದಾಳಿ ಮಾಡಿದ್ದ ಪ್ರತಿಕಾರದಂತ ಮೊನ್ನೆ ರಾತ್ರಿ ನಮ್ಮ ಭಾರತೀಯ ಯೋಧರಿಂದ, ವಾಯುಸೇನಾ ಪಡೆಯಿಂದ ಏನು ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ನಮ್ಮ ಏರ್ಫೋರ್ಸಿಂದ ದಾಳಿ ಮಾಡಿ ಸುಮಾರು ಉಗ್ರವಾದಿಗಳಿಗೆ ಲಾಸ್ ಮಾಡಿದ್ರು ನಮ್ಮ ಭಾರತೀಯ ಸೇನೆ. ಅದರಿಂದ ನಮಗೆ ತುಂಬ ಹೆಮ್ಮೆ ಆಗಿದೆ. ನಮ್ಮ ಭಾರತೀಯ ಸೈನಿಕರು ಎಷ್ಟು ಯಾವ ಥರ ಇವರು ನಮ್ಮ ದೇಶಕ್ಕೆ ಇದು ಮಾಡಕತ್ತಾರ, ಅದಕ್ಕೆ ಪ್ರತ್ಯುತ್ತರ ಕೊಡೋಕೆ ಸಿದ್ಧದಾರ. ಯಾವತ್ತೂ ಹಗಲಿರಲಿ ರಾತ್ರಿ ಇರಲಿ, ಯುದ್ಧ ಪಡೆಯಲ್ಲಿ ಅಥವಾ ನೌಕಾಸೇನೆ ಆಗಲಿ, ಏರ್ಫೋರ್ಸ್ ಆಗಲಿ, ಭೂದಳ ಎಲ್ಲ ಥರ ಯಾವಾಗಲೂ ಸಿದ್ಧರಾಗಿದ್ದಾರೆ ಯುದ್ಧ ಮಾಡೋಕ್ಕೆ. ಈ ಥರ ನಮ್ಮ ಪ್ರತ್ಯುತ್ತರ ಕೊಟ್ಟಿದ್ದಕ್ಕೆ ನಮ್ಮ ಮೋದಿಯವರು ಏನದ ಅದಕ್ಕೆ ಒಂದು ಸಿಂಧೂರ್ ಅಂತ ಆಪ್ರೇಷನ್ ಹೆಸರಿಟ್ರು. ಆ ಆಪ್ರೇಷನ್ ಹೆಸರಿಡಿದ ಕಾರಣ ಏನಂದ್ರೆ 26 ಜನ ನಮ್ಮ ಭಾರತೀಯ ನಾಗರಿಕರಿಗೆ ಏನು ಅವರು ಹಿಂಸೆ ಮಾಡಿ ಹತ್ಯೆ ಮಾಡಿದರು, ಅವರ ಹೆಣ್ಣು ಮಕ್ಕಳಿಗೆ, ವಿಧವೆಯರಿಗೆ ಅವ್ರ ಸಿಂಧೂರ್ ಹೋಗಿದೆ ಅಂಥೇಳಿ ಅದು ಒಂದು ಆಪ್ರೇಷನ್ಗೆ ಸಿಂಧೂರ್ ಅಂತ ಅವ್ರ ಹೆಸರು ಕೊಟ್ಟರು. ಅದು ಮತ್ತು ಡಿಕ್ಲೇರ್ ಯುದ್ಧ ಮಾಡಿದ್ದು ನಾವು ಇಷ್ಟು ಇವರಿಗೆ ನಾಶ ಮಾಡಿ ಪಾಕಿಸ್ತಾನದವ್ರಿಗೆ ಅಂಥೇಳಿ ಅದಕ್ಕೆ ಪಾಕ್ ಮೀಡಿಯಾದ ನಮ್ಮ ಭಾರತೀಯ ಮೀಡಿಯಾದವರಿಗೆ ದೆಹಲಿಯೊಳಗೆ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಆಯಿತು. ಆ ಮೀಡಿಯಾದಲ್ಲಿ ಕೂಡ ನಮ್ಮ ಮೋದಿಯವರು ನಮ್ಮ ಭಾರತೀಯ ಸೇನೆಯ ಲೆಫ್ಟಿನೆಂಟ್ ಕರ್ನಲ್ ಸುಫಿಯಾ ಕುರೇಶಿ ಮತ್ತು ವಿಂಗ್ ಕಮಾಂಡರ್ ಯಾಮಿಕಾ ಸಿಂಗ್ ಇವರಿಗೆ ಹೇಳಿದರು. ಯಾಕಂದ್ರೆ ನಮ್ಮ ಯಾವ ಥರ ನಾವು ಯಾವ ಶೈಲಿ ಒಳಗೆ ಇವರಿಗೆ ಉತ್ತರ ಕೊಡಬೇಕು, ಯಾರಿಂದ ಕೊಡಬೇಕು ಎಲ್ಲ ಯೋಚಿಸಿನೇ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ಮಹಿಳೆಯ ಆಫೀಸರ್ಗೆ ಇದು ಮಾಡಿದರು. ಈ ಥರ ನಮ್ಗೆ ಭಾಳ ಖುಷಿ ಆಯಿತು. ನಾವು ನಮ್ಮ ಮಾಜಿ ಸೈನಿಕ ಸಂಘದ ವತಿಯಿಂದ ನಮ್ಮ ಭಾರತೀಯ ಸೇನೆಗೆ ಒಂದು ವಿಜಯ ಆಪ್ರೇಷನ್ ಮಾಡಿದ್ದಕ್ಕೆ, ಆಪ್ರೇಷನ್ ಸಿಂಧೂರ್ ಸಕ್ಸಸ್ಫುಲ್ ಮಾಡಿ ಸುರಕ್ಷಿತವಾಗಿ ನಮ್ಮ ಭಾರತಕ್ಕೆ ಮರಳಿ ಬಂದಾರಂತೇಳಿ ಅವರಿಗೆ ನಮ್ಮ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ ಸರ್. ಇದು ಸಿಂದಗಿ ತಾಲೂಕಿನ ಅರೆ ಸೇನಾಪಡೆಯ ಮಾಜಿ ಮತ್ತು ಹಾಲಿ ಯೋಧರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರೇ, ಸದಸ್ಯರೇ ಮತ್ತು ನಮ್ಮ ಸಿಂದಗಿ ತಾಲೂಕಿನ ಮಾಧ್ಯಮ ವರ್ಗದ ಮಿತ್ರರೇ, ಇವತ್ತಿನ ಈ ವಿಶೇಷ ಮೀಟಿಂಗ್ ಏನಂದ್ರೆ, ನಮ್ಮ ಭಾರತ ದೇಶದಲ್ಲಿ ಏಪ್ರಿಲ್ 22ನೇ ತಾರೀಕು ಪಾಕಿಸ್ತಾನ ಹೀನಾಯ ಕೃತ್ಯವನ್ನು ಎಸಗಿಸಲು ತಮ್ಮದೇ ನೆಲೆಯಲ್ಲಿ ವಾಸಿಸಿರುವಂಥ ಉಗ್ರವಾದಿಗಳನ್ನು ಭಾರತ ದೇಶದಲ್ಲಿ ಕಳಿಸಿ ಶಾಂತಿಯುತ ದೇಶದಲ್ಲಿ ಏಕತೆಯಿಂದ ನಡೆಯುವಂಥ ಪ್ರಜೆಗಳಲ್ಲಿ ವೈಮನಸ್ಸು ತುಂಬುವಂತೆ ಅವರನ್ನು ಪ್ರೋತ್ಸಾಹಿಸಿ ನಮ್ಮ ಭಾರತ ದೇಶದ ಜನರು ಶಾಂತಿಯುತ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಕ್ಕಾಗಿ ಹೋದಲ್ಲಿ ಅವರನ್ನು ಧರ್ಮ ಕೇಳಿ ಕ್ರೂರವಾದ ಹತ್ಯೆಯನ್ನುಗೈದು ನಮ್ಮ ದೇಶದ ಏಕತೆಯಲ್ಲಿ ಒಡಕು ಉಂಟು ಮಾಡುವ ಹಾಗೆ ಪಾಪಕೃತ್ಯವನ್ನು ಮಾಡಿದ್ದಾರೆ. ತಮ್ಮ ಮೂಲಕ ನಮ್ಮ ಭಾರತದ ಜನರಿಗೆ ತಿಳಿಸುವುದೇನೆಂದರೆ, ಪಾಕಿಸ್ತಾನ ತನ್ನ ಜೀವನವನ್ನು ನಡೆಸಲು, ಹೊಟ್ಟೆ ಉಪಜೀವನ ನಡೆಸಲು ಇಲ್ಲಾರದೊಳಗೆ ಮಗ್ಗಲದ ನಮ್ಮ ಭಾರತ ದೇಶ ಎತ್ತರವಾದ ಸ್ಥಾನಕ್ಕೆ ಹೊಂಟದಂತ ಹೇಳಿ ಅವರಲ್ಲೇ ಬೆಂಕಿ ಹಚ್ಚಿ ಇಷ್ಟು ಏಕತೆಯಿಂದ ಹೊಂಟ್ರ ಅಂಥೇಳಿ ಕೆಡಿಸ್ಬೇಕನ್ನೋ ಉದ್ದೇಶದಿಂದ ತಮ್ಮ ಉಗ್ರವಾದಿಗಳನ್ನು ಹೊಡಿಸಿ ಇಂಥದನ್ನು ಕೃತ್ಯ ಎಸಗಿದ್ದಾರೆ. ಅದಕ್ಕಾಗಿ ನಮ್ಮ ಕೇಂದ್ರ ಸರ್ಕಾರ ಇವರನ್ನು ಹೀಗೆ ಬಿಟ್ಟರೆ ಮಣಿವ ಕಾಣುವಲ್ಲ ಅಂತೇಳಿ ತಿಳ್ಕೊಂಡು
ತಮ್ಮದೇ ಆದಂಥ ಒಂದು ನೀತಿ ಅನುಸರಿಸಿ ಸಮಯವನ್ನು ಸಾಧಿಸಿ ನಮ್ಮ ದೇಶದ ಸೈನಿಕರನ್ನು ಟ್ರೈನ್ ಮಾಡಿ ಅವರಿಗೇನು ಕೊಡಬೇಕಂದು ಕೊಟ್ಟು ಎಲ್ಲ ಸೌಲಭ್ಯಗಳನ್ನು ತಿಳಿಸಿ ಸಿಂಧೂರ್ ಎಂದು ಹೆಸರಿಟ್ಟು ಆ ಆಪರೇಷನ್ನ ಮಾಡ್ಕೊಂಡು ಸಕ್ಸಸ್ ಆಗಿ ವಾಪಸ್ ಬಂದರು. ಸಿಂಧೂರ್ ಎನ್ನುವುದು ಆ ದಿನದಂದು ಹೆಣ್ಣು ಮಕ್ಕಳಿಗೆ ಹೊಡೆಯಲಿಲ್ಲ, ಅವರು ಗಂಡಸರಿಗೆ ಹೊಡೆದು ಮತ್ತು ಹೆಣ್ಣು ಮಕ್ಕಳು ನಮ್ಮನ್ನು ಹೊಡೆಯ ಎಂದು ಕೇಳಿದಾಗ ಹೋಗಿ ನೀವು ಮೋದಿಗೆ ಹೇಳ್ರಿ ಅನ್ನುವಂಥ ಸಂದೇಶ ಕೊಟ್ಟು ನಮ್ಮ ತಾಯಿ ಮತ್ತು ಅಕ್ಕ ತಂಗಿಯರ ಸಿಂಧೂರ ಹ್ಯಾಂಗೆ ಅಳಕಿಸಿದ್ದಾರೆ ಹಾಗೆ ನಾವು ಅಳಕಿಸಿ ಬರಬೇಕನ್ನುವಂಥ ಉದ್ದೇಶದಿಂದ ಇವರು ಅವರ ಪಾಕಿಸ್ತಾನದ ಮತ್ತು ಅಕ್ಯುಪೈ ಪಾಕಿಸ್ತಾನದಲ್ಲಿ ನೆಲೆಯಾದ ಎಲ್ಲ ಉಗ್ರವಾದಿಗಳ ಸ್ಥಾನಗಳನ್ನು ಬರಿಬಾದ್ ಮಾಡಿ ರಿಟರ್ನ್ ಆಗಿ ಬಂದಿದ್ದಾರೆ. ಮತ್ತು ಅದು ಆಪರೇಷನ್ಗೆ ಮುಖಂಡತ್ವ ಯಾರಿಗೆ ವಹಿಸ್ಯಾರಂದ್ರೆ ನಮ್ಮ ಸಿಂಧೂರು ಅಳಕಿಸ್ಯಾರಪ್ಪ ಅಂದಾಗ ಸಿಂಧೂರವನ್ನು ಧರಿಸಿದ ಮಹಿಳೆಯರಿಗೆ ಹಚ್ಚಿಕೊಡ್ಬೇಕಂತ ಹೇಳಿ ಮತ್ತು ಧರ್ಮದ ಏಕತೆಯಲ್ಲಿ ಹಿಂದೂ ಮತ್ತು ಮುಸ್ಲಿಮ ಎರಡು ಅವರು ಹೊಡೆದಾರಂದ್ರೆ ನಾವು ಹೊಡಿಬಾರ್ದು ಅನ್ನೋ ಉದ್ದೇಶದಿಂದ ಒಬ್ಬ ಹಿಂದೂ ಮತ್ತು ಮುಸ್ಲಿಂ ಮಹಿಳೆಯರನ್ನು ಕೊಟ್ಟು ಹಚ್ಚಿಕೊಟ್ಟು ಈ ಸಿಂಧೂರನ್ನು ಆಪರೇಷನ್ನ ಸಕ್ಸಸ್ ಮಾಡ್ತಾರೆ. ಅದರಂತೆ ನಮ್ಮ ಸರ್ಕಾರ ಸೈನಿಕರಿಗೆ ಈಗ ರಜೆ ಬಂದವರಿಗೆ ಮತ್ತು ಅಲ್ಲಿದ್ದವರಿಗೆ ರಜೆಯನ್ನು ಯಾವಾಗ ಯುದ್ಧ ಘೋಷಣೆ ಆಗುವುದು ಗೊತ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಎಲ್ಲ ರಜೆಗಳನ್ನು ರದ್ದು ಮಾಡಿದ್ದಾರೆ ಮತ್ತು ರಜೆಯಲ್ಲಿದ್ದ ಸೈನಿಕರನ್ನು ವಾಪಸ್ ಕರೆ ಮಾಡಿದ್ದಾರೆ. ಇನ್ನೊಂದು ನಿವೃತ್ತಿ ಹೊಂದಿ ಸೈನಿಕರು ಯಾರು ಮನೆಯಲ್ಲಿ ಆರಾಮ ಮಾಡುತ್ತಿದ್ದಾರೆ ಅವರಿಗಾದರೂ 2017ರಿಂದ 2025ವರೆಗೆ ನಿವೃತ್ತವಾಗಿ ಮನೆಯಲ್ಲಿರುವ ಸೈನಿಕರನ್ನು ರೆಡಿಯಾಗಲು ತಿಳಿಸಿದ್ದಾರೆ. ಯಾಕಪ್ಪ ಅಂದರೆ ಯಾವಾಗ ಈ ದೇಶಕ್ಕೆ ಯುದ್ಧ ಘೋಷಣೆ ಆಗ್ತದೆ ಗೊತ್ತಿಲ್ಲ, ಅದಕ್ಕಾಗಿ ಎಲ್ಲರೂ ರೆಡಿಯಾಗಿರ್ರಿ, ನಾವು ಕರೆ ಮಾಡಿದಾಗ ಬರಬೇಕೆಂದು ಅದೊಂದು ಹೋಮ್ ಮಿನಿಸ್ಟ್ರಿಯಿಂದ ಆದೇಶ ಹೊರಡಿಸಿದ್ದಾರೆ. ತಮ್ಮ ಮಾಧ್ಯಮದ ಮೇರೆಗೆ ತಿಳಿಸುವುದೇನೆಂದರೆ, ನಾವು ನಿವೃತ್ತವಾಗಿ ಕುಂತೀವಂದ್ರೆ ಮನೆಯಾಗ ಸುಮ್ಮನೆ ಕೂತಿಲ್ಲ, ನಮಗೆ ಮತ್ತು ನಮ್ಮ ಸರ್ಕಾರ ಪೇಮೆಂಟ್ ಸುಮ್ಮನೆ ಕೊಡೋಂಗಿಲ್ಲ. ಯಾವಾಗಲೂ ನಮ್ಮ ದೇಶಕ್ಕೆ ಬರುವ ಗಂಡಾಂತರವನ್ನು ಎದುರಿಸಲು ನಮ್ಮ ಮನೆಯಲ್ಲಿ ಕುಂಡ್ರಿಸಿ ಪೇಮೆಂಟ್ ಕೊಡ್ಲಾಕತ್ತಾರೆ. ನಮ್ಮ ನಿವೃತ್ತ ಸೈನಿಕರು ಇವರೆಲ್ಲ ಓಲ್ಡ್ ಅದಾರ ಅಂದ್ರೂ ಎಲ್ಲರೂ ತಯಾರಾರ. ಅವ್ರು ತಮ್ಮ ಮೇರೆಗೆ ಇಂತಿಷ್ಟು ಜನರನ್ನು ಬೇಕಂತ ಅವ್ರು ಕರೆ ಮಾಡಿದ್ರು ನಾವೆಲ್ಲ ಸೈನಿಕರು ತಯಾರದೀವಿ. ಯಾಕಪ್ಪ ಅಂದರೆ ಇಲ್ಲಿ ಸಾಮಾನ್ಯ ಜನರು, ರಾಜನೀತಿ ಮುಖಂಡರು, ಯಾರು ಶ್ರೀಮಂತರು ಹೋಗಿ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯುದ್ಧ ನೀತಿ ಸೈನಿಕರೇ ಮಾಡಬೇಕು. ಎಲ್ಲರೂ ಕುಂತು ಅಲ್ಲಿ ಮಾಡ್ಬೋದು, ಹೇಳ್ಬೋದು, ಈ ಥರ ಮಾಡಿರಿ ಆ ಥರ ಮಾಡಿರಿ ಅಂತ. ಯುದ್ಧ ಮಾಡೋದು ಸೈನಿಕರೇ ಮಾಡ್ಬೋದು. ಅದಕ್ಕಾಗಿ ನಾವು ತಮ್ಮ ಮುಖಾಂತರ ಎಲ್ಲ ಜನರಲ್ಲಿ ತಿಳಿಸುವುದೇನೆಂದರೆ, ಯಾರೇ ನಿವೃತ್ತ ಯೋಧರಿರಲಿ ಹಾಲಿ ಯೋಧರಿರಲಿ ಅವರನ್ನು ಹೀಯಾಳಿಸಬೇಡ್ರಿ, ಅವರನ್ನು ಸಪೋರ್ಟ್ ಮಾಡಿರಿ. ದೇಶಕ್ಕೆ ಬಂದಾಗ ಗಂಡಾಂತರಕ್ಕೆ ಎದುರಾಗಿ ನಿಲ್ಲುವವರು ಸೈನಿಕರೇ. ಜನರು ಇದನ್ನು ತಿಳಿದುಕೊಳ್ಳಬೇಕು. ಮತ್ತು ನಾವು ತಮ್ಮ ಮುಖಾಂತರ ನಮ್ಮ ಭಾರತ ದೇಶಕ್ಕೆ ಸರ್ಕಾರಕ್ಕೆ ತಿಳಿಸುವುದೇನೆಂದರೆ, ನಮ್ಮ ಸೀನಿಯರು ಎಲ್ಲರೂ ನಮಗೆ ಹೇಳಿದ್ದಾರೆ, ನಾವು ನಿವೃತ್ತವಾಗಿ ಓಲ್ಡ್ ಆಗಿ ಬಂದರೂ ನಾವು ಗೋಲ್ಡ್ ಆಗೇ ಅದೀವಿ. ಅದಕ್ಕಾಗಿ ಎಲ್ಲರೂ ನಾವು ಯುದ್ಧ ಘೋಷಣೆ ಆದರೆ ಅದಕ್ಕೆ ಸಿದ್ಧ ಎಂದು ನಮ್ಮ ಮಾಜಿ ಸೈನಿಕರು ಹೇಳಿದ್ದಾರೆ.